ವೀಕ್ಷಕರೇ, ಈ ಒಂದು ಕಥೆಯಲ್ಲಿ ಗಂಡ ಹೆಂಡತಿಯನ್ನ ಕೊಲೆ ಮಾಡಿಲ್ಲ ಅಥವಾ ಹೆಂಡತಿ ಗಂಡನನ್ನ ಕೊಲೆ ಮಾಡಿಲ್ಲ. ಆದ್ರೂ ಕೂಡ ಈ ಒಂದು ಕಥೆಯ ಅಂತ್ಯವನ್ನ ಕೇಳಿದ್ರೆ ನಿಮ್ ಕಣ್ಣಲ್ಲಿ ನೀರು ಬರಬಹುದು. ಒಬ್ಬ ಸಾಮಾನ್ಯ ಸರ್ಕಾರಿ ಬಸ್ ಕಂಡಕ್ಟರ್ ತನ್ನ ಹೆಂಡತಿನ ಪ್ರಾಣಕ್ಕಿಂತನೂ ಕೂಡ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ. ಅವಳ ಕನಸುಗಳನ್ನ ನನ್ಸಾಕ್ಸೋದಕ್ಕೆ ತನ್ನ ದುಡಿದಂತ ಹಣವನ್ನೆಲ್ಲ ಖರ್ಚು ಮಾಡ್ದ. ಆದ್ರೆ ಒಂದ್ ದಿವಸ ಅದೇ ಹೆಂಡತಿ ವಿದೇಶಕ್ಕೆ ಹೋದ ನಂತರ ಅವನ ಜೀವನದಲ್ಲಿ ನಡೆದಂತ ಘಟನೆಗಳು ಕೊನೆಗೆ ಇಡೀ ದೇಶವೇ ಈ ಒಂದು ಘಟನೆ ಬಗ್ಗೆ ಮಾತನಾಡುವಂತಾಗಿದೆ. ವೀಕ್ಷಕರೇ, ಇದು ಕೇರಳದ ಬಸ್ ಕಂಡಕ್ಟರ್ ರಂಜೀಶ್ ಅವರ ನೈಜ ಕತೆ. 38 ವರ್ಷದ ರಂಜೀಶ್ ಕೇರಳದ ಕುಮಿಳಿ ಪ್ರದೇಶದಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಪ್ರತಿ ದಿವಸ ಬೆಟ್ಟ ಗುಡ್ಡಗಳ ನಡುವಿನ ಸುಂದರ ರಸ್ತೆಯಲ್ಲಿ ಬಸ್ ಓಡಾಡ್ತಿತ್ತು. ಅವರು ಪ್ರಕೃತಿಯ ಸೌಂದರ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಖುಷಿ ಪಡೋದು ಅವರ ಹವ್ಯಾಸ ಆಗಿತ್ತು. ಆದ್ರೆ ಅವರ ಜೀವನದಲ್ಲಿ ಪ್ರಕೃತಿಗಿಂತ ಕೂಡ ಸುಂದರವಾದಂತ ಒಂದು ಪ್ರಪಂಚ ಇತ್ತು. ಅದು ಅವರ ಪುಟ್ಟ ಮಗ. ಕೆಲಸ ಮುಗಿಸಿ ಮನೆಗೆ ಬಂದ ತಕ್ಷಣ ಮಗನ ಜೊತೆ ಆಟ ಆಡೋದು, ಅವನನ್ನ ಶಾಲೆಗೆ ಕರ್ಕೊಂಡು ಹೋಗೋದು, ಓದಿಸೋದು, ಇದೇ ಅವರ ದೊಡ್ಡ ಸಂತೋಷ ಆಗಿತ್ತು. ಪತ್ನಿ ಮೇಲೂ ಕೂಡ ಅವರಿಗೆ ಅಪಾರ ಪ್ರೀತಿ ಇತ್ತು. ಮದುವೆಯಾದ ನಂತರ ಅವಳ ವಿದ್ಯಾಭ್ಯಾಸ ನಿಲ್ಬಾರ್ದು ಅಂತ ಡಿಗ್ರಿಯನ್ನ ಓದಿಸೋದಕ್ಕೆ ಪ್ರೋತ್ಸಾಹಿಸಿದ್ರು. ನಂತರ ಉದ್ಯೋಗ ಸಿಗ್ಲಿ ಅಂತ ಕಂಪ್ಯೂಟರ್ ಕೋರ್ಸ್ಗೂ ಸೇರಿಸಿದ್ರು. ಇವರ ಕನಸು ಇದ್ದಿದ್ದು ಒಂದೇನೆ, ನಮ್ಮ ಕುಟುಂಬ ಸಂತೋಷವಾಗಿ ಇರಬೇಕು, ಮಗುನಿಗೆ ಒಳ್ಳೆಯ ಭವಿಷ್ಯವನ್ನ ಕೊಡಿಸ್ಬೇಕು ಅನ್ನೋದು. ಆದ್ರೆ ಇದೇ ಒಂದು ಸಮಯದಲ್ಲಿ ರಂಜೀಶ್ ಅವರ ಜೀವನವನ್ನ ತಲೆ ಕೆಳಗೆ ಮಾಡುವಂತ ಒಂದು ನಿರ್ಧಾರವನ್ನ ಅವರ ಪತ್ನಿ ತೆಗೆದುಕೊಂಡಿದ್ರು. ಕತಾರ್ಗೆ ಹೋಗಿ ಕೆಲ ವರ್ಷ ಕೆಲಸ ಮಾಡಿದ್ರೆ ಹೆಚ್ಚು ಹಣ ಸಂಪಾದನೆ ಮಾಡಬಹುದು, ನಮ್ಮ ಮಗನ ಭವಿಷ್ಯ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ಆಕೆ ಹೇಳಿದ್ಲು. ಆದ್ರೆ ರಂಜೀಶ್ಗೆ ಈ ಒಂದು ಮಾತು ಇಷ್ಟ ಆಗ್ಲಿಲ್ಲ. ಹಣಕ್ಕಿಂತನೂ ಕೂಡ ನಮ್ಮ ಕುಟುಂಬ ಮುಖ್ಯ, ಮಗ ಇನ್ನೂ ಕೂಡ ಚಿಕ್ಕವನು, ನೀನು ದೂರ ಹೋದ್ರೆ ಅವನಿಗೆ ತಾಯಿಯ ಪ್ರೀತಿ ಸಿಗೋದಿಲ್ಲ, ಇಲ್ಲೇ ಇದು ನೆಮ್ಮದಿಯಾಗಿ ಬದುಕೋಣಂತ ಎಷ್ಟು ಬಾರಿ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ರು ಅದು ಸಾಧ್ಯ ಆಗ್ಲಿಲ್ಲ. ಅವರ ಸಂಬಂಧಿಕರು ಕೂಡ 4-5 ವರ್ಷ ಕಷ್ಟಪಟ್ಟು ದುಡಿದ್ರೆ ಇಡೀ ಜೀವನ ಸುಖಮಯವಾಗಿರುತ್ತೆ ಅಂತ ಒತ್ತಾಯ ಮಾಡಿದ್ರು. ಕೊನೆಗೆ ಕುಟುಂಬದ ಭವಿಷ್ಯಕ್ಕಾಗಿ ರಂಜೀಶ್ ಮನ್ಸಿಂದ ಒಪ್ಪಿಗೆಯನ್ನ ಕೊಟ್ರು. ಪತ್ನಿಯ ವೀಸಾ, ಟಿಕೆಟ್, ಪ್ರಯಾಣದ ವೆಚ್ಚ ಈ ಎಲ್ಲ ಖರ್ಚನ್ನು ಕೂಡ ಅವರೇ ಭರಿಸಿದ್ರು. ಅಲ್ಲಿಗೆ ಹೋದಂತ ಮೊದಲ 2 ತಿಂಗಳ ಖರ್ಚಿಗೆ ಹಣವನ್ನು ಕೂಡ ಕೊಟ್ರು. ಆದ್ರೆ ವೀಕ್ಷಕರೇ, ಏರ್ಪೋರ್ಟ್ ನಲ್ಲಿ ಆಕೆಯನ್ನ ಬೀಳ್ಕೊಡುವಾಗ ಅವ್ರಿಗೆ ಗೊತ್ತಿರಲಿಲ್ಲ, ಇವತ್ತು ತನ್ನ ಕೈಯಿಂದ ತಾನು ಬೀಳ್ಕೊಡ್ತಿರುವಂತ ಈ ಒಂದು ಪ್ರಯಾಣವೇ ತನ್ನ ಇಡೀ ಜೀವನವನ್ನ ಕತ್ತಲೆಗೆ ತಳ್ಳಲಿದೆ ಅಂತ. ಪತ್ನಿ ಕತಾರ್ಗೆ ಹೋದ ನಂತರ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಚಿಕ್ಕ ಮಗನನ್ನ ಒಬ್ನೇ ನೋಡ್ಕೊಳ್ಳೋದು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿನೇ ರಂಜೀಶ್ ತಮ್ಮ ತಾಯಿಯನ್ನ ಮನೆಗೆ ಕರ್ಸ್ಕೊಂಡ್ರು. ತಂದೆ ಊರಲ್ಲಿ ಕೃಷಿ ಮಾಡ್ತಿದ್ರು. ಮನೆಯ ಎಲ್ಲ ಜವಾಬ್ದಾರಿ ಕೂಡ ಈಗ ರಂಜೀಶ್ ಅವರ ಹೆಗಲ ಮೇಲೆ ಇತ್ತು. ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು, ಸಂಜೆ ಮನೆಗೆ ಬಂದು ಮಗನನ್ನ ನೋಡ್ಕೊಳ್ಳೋದು, ಇದೇ ಅವರ ದಿನಚರಿ ಆಯ್ತು. ಮೊದಲ ಕೆಲವು ತಿಂಗಳವರೆಗೂ ಎಲ್ಲ ಕೂಡ ಸರಿಯಾಗಿತ್ತು. ಕತಾರ್ನಿಂದ ಪತ್ನಿ ಪ್ರತಿ ದಿವಸ ಫೋನ್ ಮಾಡ್ತಿದ್ಲು. ವಿಶೇಷವಾಗಿ ಮಗನ ಜೊತೆ ಗಂಟೆಗಟ್ಲೆ ಮಾತನಾಡ್ತಿದ್ಲು. ಇನ್ನು ಸ್ವಲ್ಪ ದಿನ ಹಣ ಸಂಪಾದನೆ ಮಾಡಿ ವಾಪಸ್ ಬರ್ತೀನಿ ಅಂತ ಪದೇ ಪದೇ ಹೇಳ್ತಿದ್ಲು. ಈ ಒಂದು ಮಾತನ್ನ ಕೇಳಿ ರಂಜೀಶ್ ಕೂಡ ನೆಮ್ಮದಿಯಾಗಿದ್ರು. ಆದ್ರೆ 6 ತಿಂಗಳಲ್ಲಿ ಬರ್ತೀನಿ ಅಂತ ಅಂದವಳು ಬರ್ಲೇ ಇಲ್ಲ. ಆದ್ರೆ ನಂತರ ಸುಮಾರು 1 ವರ್ಷದ ನಂತರ ಭಾರತಕ್ಕೆ ಬಂದ್ಲು. ರಂಜೀಶ್ ತುಂಬಾ ಸಂತೋಷ ಪಟ್ಟಿದ್ದ. ಈಗ ಆಕೆ ಶಾಶ್ವತವಾಗಿ ಇಲ್ಲೇ ಉಳಿತಾಳೆ ಅಂತ ಅನ್ಕೊಂಡಿದ್ರು. ಆದ್ರೆ ಅವರ ಸಂತೋಷ ಹೆಚ್ಚು ದಿವಸ ಉಳಿಲಿಲ್ಲ. 1 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ರು ಪತ್ನಿ ಮನೆಗೆ ತಂದಂತ ಹಣ ತುಂಬಾ ಕಡಿಮೆ ಇತ್ತು. ಅದನ್ನು ನೋಡಿದಂತ ರಂಜೀಶ್ ತುಂಬಾ ಆಶ್ಚರ್ಯದಿಂದ ಕೇಳಿದ್ರು, ಇಡೀ ವರ್ಷ ಕೆಲಸ ಮಾಡಿ ತಂದಿದ್ದು ಇಷ್ಟೇನಾ ಅಂತ ಕೇಳಿದ್ರು. ಅದಕ್ಕೆ ಆಕೆ ಅಲ್ಲಿನ ಕೆಲವು ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಿದೀನಿ, 2-3 ವರ್ಷಗಳಲ್ಲಿ 3 ಪಟ್ಟು ಆಗುತ್ತೆ, ನೀನು ಚಿಂತಿಸಬೇಡ ಅಂತ ಉತ್ತರ ಕೊಟ್ಟಿದ್ಲು. ರಂಜೀಶ್ ಅವಳ ಮಾತನ್ನ ನಂಬಿದ್ರು. ಆದ್ರೆ ಇನ್ನೂ ಕೂಡ ಒಂದು ದೊಡ್ಡ ಆಘಾತ ಮುಂದೆ ಕಾದಿತ್ತು. ಮನೆಗೆ ಬಂದವಳು ಮಗನ ಜೊತೆ ಸಮಯ ಕಳೀತಾಳೆ ಅಂತ ಅಂದ್ಕೊಂಡಿದ್ರು. ಆದ್ರೆ 1 ವಾರ ಕೂಡ ಕಳೆದಿರ್ಲಿಲ್ಲ. ನಾನು ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಕತಾರ್ಗೆ ಹಿಂದಿರುಗಿ ಹೊರಟೆ ಹೋದ್ಲು. ಈ ಬಾರಿ ಮಾತ್ರ ಏನೋ ಬದಲಾಗಿತ್ತು. ಮೊದಲಿನಂತೆ ಫೋನ್ಗಳು ಬರ್ಲಿಲ್ಲ. ಮಗ ಕರೆ ಮಾಡಿದಾಗಲೂ ಕೂಡ ಹೆಚ್ಚು ಮಾತನಾಡ್ತಿರ್ಲಿಲ್ಲ. ರಂಜೀಶ್ ಕರೆ ಮಾಡಿದ್ರು ಕೂಡ ಹಲವು ಬಾರಿ ಸ್ವೀಕಾರ ಮಾಡ್ತಿರ್ಲಿಲ್ಲ. ಒಂದ್ ವೇಳೆ ಮಾತನಾಡಿದ್ರು ಕೆಲವೇ ನಿಮಿಷಗಳಲ್ಲಿ ಕರೆಯನ್ನ ಕಟ್ ಮಾಡ್ತಿದ್ಲು. ಇದು ರಂಜೀಶ್ ಮನಸ್ಸಲ್ಲಿ ಅನುಮಾನವನ್ನ ಹುಟ್ಟಿಸ್ತು. ಆಕೆ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನ್ಸೋದಕ್ಕೆ ಶುರುವಾಯಿತು. ಆದ್ರಿಂದ ಸತ್ಯ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಕತಾರ್ನಲ್ಲಿ ಇದ್ದಂತ ಒಬ್ಬ ಪರಿಚಿತನ ಸಹಾಯವನ್ನ ಈ ರಂಜೀಶ್ ಕೇಳಿದ್ರು. ಆದ್ರೆ ಕೆಲವೇ ದಿವಸದಲ್ಲಿ ರಂಜೀಶ್ ಜೀವನವನ್ನೇ ಚೂರು ಚೂರು ಮಾಡುವಂತ ಒಂದು ಸುದ್ದಿ ಅವ್ರ ಕಿವಿಗೆ ಬಿದ್ದಿತ್ತು. ಕೆಲವೇ ದಿನಗಳ ನಂತರ ರಂಜೀಶ್ ಅವರ ಸ್ನೇಹಿತ ಕತಾರ್ನಿಂದ ಕರೆ ಮಾಡಿದ್ದ. ಆತನ ಧ್ವನಿಯನ್ನ ಕೇಳ್ತಿದ್ದ ಹಾಗೇನೆ ರಂಜೀಶ್ ಏನೋ ದೊಡ್ಡ ವಿಷಯ ಇದೆ ಅಂತ ಅರ್ಥ ಆಯ್ತು. ಮೊದಲಿಗೆ ಆ ಸ್ನೇಹಿತ ಮಾತನಾಡೋದಕ್ಕೆ ಹಿಂಜರ್ದ. ಕೊನೆಗೆ ಆತ ಹೇಳದಂತ ಮಾತು ಈ ರಂಜೀಶ್ ಜೀವನವನ್ನೇ ಛಿದ್ರಗೊಳಿಸಿತ್ತು. ಕತಾರ್ನಲ್ಲಿ ಅವರ ಪತ್ನಿ ತನ್ನ ಜೊತೆ ಕೆಲಸ ಮಾಡ್ತಿದ್ದಂತ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಆತ್ಮೀಯ ಸಂಬಂಧವನ್ನ ಬೆಳೆಸ್ಕೊಂಡಿದ್ಲು. ಅಷ್ಟೇ ಅಲ್ಲ, ಅವರಿಬ್ರು ಕೂಡ ಒಟ್ಟಿಗೆ ವಾಸ ಮಾಡ್ತಿದ್ದಾರೆ ಎಂಬ ಮಾಹಿತಿ ಕೂಡ ಈ ರಂಜೀಶ್ಗೆ ಸಿಕ್ಕಿತ್ತು. ಈ ಒಂದು ಮಾತನ್ನ ಕೇಳಿದ ತಕ್ಷಣ ಈ ರಂಜೀಶ್ ಅವರ ಕಾಲಡಿ ನೆಲನೆ ಕುಸ್ತಂತಾಗಿತ್ತು. ಇಷ್ಟು ವರ್ಷ ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡಂತ ಗಂಡ, ಅವಳ ವಿದ್ಯಾಭ್ಯಾಸಕ್ಕೆ ಹಣವನ್ನ ಖರ್ಚು ಮಾಡದಂತ ಪತಿ, ವಿದೇಶಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡದಂತ ಈ ಗಂಡನ್ಗೆ ಅದೇ ಪತ್ನಿ ಇಂಥ ದ್ರೋಹವನ್ನ
ಮಾಡಿದ್ದಾಳೆ ಅನ್ನೋದನ್ನ ಇವರು ನಂಬೋದಕ್ಕೆ ಸಾಧ್ಯವಾಗದೆ ಹೋದ್ರು. ತಕ್ಷಣವೇ ರಂಜೇಶ್ ಪತ್ನಿಗೆ ಕರೆ ಮಾಡಿದ್ರು. ಮೊದಲಿಗೆ ಆಕೆ ಎಲ್ಲ ಆರೋಪಗಳನ್ನು ಕೂಡ ತಳ್ಳಹಾಕಿದ್ಲು. ಯಾರು ಏನ್ ಹೇಳಿದ್ರು ಕೂಡ ನಂಬೇಡ, ನನ್ ಮೇಲೆ ಸುಳ್ಳು ಆರೋಪ ಮಾಡಬೇಡ ಅಂತ ಕೋಪದಿಂದ ಮಾತನಾಡಿದ್ಲು. ಆದ್ರೆ ಈಗಾಗಲೇ ಈ ರಂಜೇಶ್ ಬಳಿ ಸಾಕಷ್ಟು ಮಾಹಿತಿ ಇದೆ ಅಂತ ಗೊತ್ತಾದಂತ ತಕ್ಷಣ ಆಕೆಯ ಮಾತಿನ ಧಾಟಿನೇ ಬದಲಾಯಿತು. ಕೊನೆಗೆ ಅವಳು ನೇರವಾಗಿನೇ ಹೇಳಿದ್ಲು, ನನ್ಗೆ ಈಗ ನನ್ನ ಇಷ್ಟದ ಜೀವನ ಮಾಡೋದಕ್ಕೆ ಬಿಡು, ನಾನು ಯಾರ ಜೊತೆ ಇರ್ಬೇಕು ಅನ್ನೋದನ್ನ ನಾನೇ ತೀರ್ಮಾನಿಸ್ತೀನಿ, ಇನ್ ಮುಂದೆ ನನಗೆ ಕರೆ ಮಾಡಿ ತೊಂದರೆ ಕೊಡ್ಬೇಡ ಅಂತ ಹೇಳಿದ್ಲು. ಈ ಒಂದು ಮಾತನ್ನ ಕೇಳಿದಂತ ರಂಜೇಶ್ಗೆ ಕೆಲವು ಕ್ಷಣ ಮಾತೆ ಬರ್ಲಿಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಆದ್ರೆ ಈ ರಂಜೇಶ್ ಮತ್ತೆ ಅವಳ ಹಿಂದೆ ಹೋಗ್ಲಿಲ್ಲ, ಜಗಳ ಮಾಡ್ಲಿಲ್ಲ, ಬೇಡ್ಕೊಳ್ಳಿಲ್ಲ. ಒಂದೇ ಒಂದು ನಿರ್ಧಾರವನ್ನ ತಗೊಂಡ್ರು. ನನ್ನ ಜೀವನದಲ್ಲಿ ನೀನು ಇರದೇ ಇದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಮಗ ಮಾತ್ರ ನನ್ನ ಜೊತೆಯಲ್ಲಿ ಇರ್ಬೇಕು ಅಂತ. ಅದರ ನಂತರ ತಮ್ಮ ಇಡೀ ಜೀವನವನ್ನ ಮಗನ್ಗಾಗಿಯೇ ಮುಡುಪಾಗಿಟ್ರು. ಬೆಳಗ್ಗೆ ಶಾಲೆಗೆ ಬಿಡೋದು, ಸಂಜೆ ಕರ್ಕೊಂಡ್ಬರೋದು, ರಜೆ ದಿನ ಅವನ ಜೊತೆ ಆಟ ಆಡೋದು, ಈ ರೀತಿ ತಾಯಿಯ ಕೊರತೆ ಗೊತ್ತಾಗದಂತೆ ಬೆಳೆಸೋದು ರಂಜೇಶ್ ಅವರ ಬದುಕಿನ ಉದ್ದೇಶ ಆಗಿತ್ತು. ಅವ್ರಿಗೆ ಒಂದ್ ನಂಬಿಕೆ ಇತ್ತು, ಹೆಂಡತಿ ನನ್ನನ್ನ ಬಿಟ್ಟು ಹೋದ್ಲು, ಆದ್ರೆ ನನ್ ಮಗ ಮಾತ್ರ ಯಾವತ್ಗೂ ನನ್ನನ್ನ ಬಿಟ್ಟು ಹೋಗೋದಿಲ್ಲ ಅಂತ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅವರ ಜೀವನದ ಅತ್ಯಂತ ದೊಡ್ಡ ಆಘಾತ ಇನ್ನೂ ಕೂಡ ಬಾಕಿ ಇತ್ತು ಅಂತ. ಈ ರಂಜೇಶ್ ತನ್ನ ಮಗನ ಜೊತೆ ನೆಮ್ಮದಿ ಜೀವನವನ್ನ ಸಾಗಿಸ್ತಿದ್ರು. ಹೆಂಡತಿ ಮರಳಿ ಬರ್ತಾರೆ ಎಂಬ ನಿರೀಕ್ಷೆಯನ್ನು ಕೂಡ ಅವರು ಬಿಟ್ಟಿದ್ರು. ಆದ್ರೆ ಕತಾರ್ನಿಂದ ಆಕೆ ಒಂದ್ಸಲ ಕರೆ ಮಾಡಿದ್ಲು. ಅವಳ ಬೇಡಿಕೆ ಇದ್ದದ್ದು ಒಂದೇನೆ, ನನ್ನ ಮಗನನ್ನ ನಾನು ಕೊಡು ಅಂತ. ಇದನ್ನ ಈ ರಂಜೇಶ್ ಯಾವುದೇ ಯೋಚನೆ ಇಲ್ಲದೆ ನಿರಾಕರಿಸಿದ್ರು. ನನ್ ಮಗ ನನ್ನ ಜೊತೆ ಇರ್ತಾನೆ, ಅವನು ನನ್ ಪ್ರಾಣ, ನೀನು ಈಗ ಬೇರೆ ವ್ಯಕ್ತಿಯ ಜೊತೆ ಬದುಕ್ತಿದೀಯ, ನನ್ನ ಮಗನನ್ನ ನಾನು ನಿನಗೆ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿನೇ ಹೇಳಿದ್ರು. ಅದಕ್ಕೆ ಆಕೆ, ನಾಳೆ ನೀನು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ನಿನ್ನ ಹೊಸ ಹೆಂಡತಿ ನನ್ನ ಮಗನ್ನ ಹೇಗ್ ನೋಡ್ಕೊಳ್ತಾಳೆ, ಇದು ಸರಿ ಹೋಗಲ್ಲ ಅಂತ ಪ್ರಶ್ನೆ ಮಾಡಿದ್ಲು. ಅದಕ್ಕೆ ರಂಜೇಶ್ ಕಣ್ಣೀರಲ್ಲಿ ಉತ್ತರಿಸಿದ್ರು, ನನ್ನ ಮಗನಿಗಾಗಿ ನಾನು ಮತ್ತೆ ಮದುವೆ ಆಗೋದೇ ಇಲ್ಲ, ಅವನೇ ನನ್ನ ಜೀವನ, ಅವನಿಗಾಗಿ ನಾನು ಬದುಕ್ತೀನಿ ಅಂತ ಹೇಳಿದ್ರು. ಆದ್ರೆ ಈ ಒಂದು ವಿಷಯ ಇಲ್ಲಿಗೆನೆ ನಿಲ್ಲಿಲ್ಲ. ಆಕೆ ಕೋರ್ಟ್ ಮೆಟ್ಟಿಲನ್ನ ಏರಿದ್ಲು. ಮಗನ ಪಾಲನೆ ಹಕ್ಕು ತನ್ನದೆಂತ ಅರ್ಜಿಯನ್ನ ಸಲ್ಲಿಸಿದ್ಲು. ಅದ್ರ ಜೊತೆಗೆ ವಿಚ್ಛೇದನಕ್ಕೂ ಅರ್ಜಿಯನ್ನ ಹಾಕಿದ್ಲು. ಹೀಗೆ ಒಂದಿನ ಕಳಿತು, ಒಂದ್ ವಾರ ಆಯ್ತು, ತಿಂಗಳಾಯ್ತು, ವರ್ಷಗಳು ಕೂಡ ಆಯ್ತು. ಸುಮಾರು 3 ವರ್ಷಗಳ ಕಾಲ ಈ ಒಂದು ಪ್ರಕರಣ ಕೋರ್ಟ್ ನಲ್ಲಿ ನಡೀತು. ಆದ್ರೆ ಕೊನೆಗೆ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡದಂತ ದಿವಸ ಈ ರಂಜೇಶ್ ಜೀವನದ ಅತ್ಯಂತ ದುಃಖದ ದಿನವಾಗಿ ಅದು ಉಳಿದೋಯ್ತು. ಆ ಒಂದು ಸಮಯದಲ್ಲಿ ಮಗು ಇನ್ನು ಅಪ್ರಾಪ್ತ ವಯಸ್ಸಿನಲ್ಲಿ ಇದ್ದಂತ ಕಾರಣ ಕೋರ್ಟ್ ಮಗುವಿನ ಪಾಲನೆ ಹಕ್ಕನ್ನ ತಾಯಿಗೇನೆ ಕೊಡ್ತು. ಈ ಒಂದು ತೀರ್ಪನ್ನ ಕೇಳಿದ ತಕ್ಷಣ ರಂಜೇಶ್ ಸಂಪೂರ್ಣವಾಗಿ ಕುಸ್ತು ಹೋದ್ರು. ಕೋರ್ಟ್ನ ಆವರಣದಲ್ಲಿ ಕಣ್ಣೀರನ್ನು ತಡೆಯೋದಕ್ಕೆ ಸಾಧ್ಯವಾಗದೆ ತಮ್ಮ ಮುದ್ದಿನ ಮಗನನ್ನ ಎತ್ಕೊಂಡು ಬಿಗಿಯಾಗಿ ಅಪ್ಕೊಂಡ್ರು. ಆ ಮಗು ತಂದೆ ಯಾಕೆ ಅಳ್ತಿದೆ ಅನ್ನೋದನ್ನೇ ಅರ್ಥವಾಗದೆ ಅವರ ಮುಖವನ್ನೇ ನೋಡ್ತಿತ್ತು. ಕೆಲವೇ ಕ್ಷಣಗಳ ನಂತರ ಭಾರವಾದಂತ ಹೃದಯದಿಂದ ತನ್ನ ಕೈಯಲ್ಲಿ ಇದ್ದಂತ ಮಗನನ್ನ ಮಾಜಿ ಪತಿಯ ಕೈಗೆ ಒಪ್ಪಿಸಲಾಯಿತು. ಈ ಒಂದು ಸಮಯದಲ್ಲಿ ಆಕೆ ಪಕ್ಕದಲ್ಲಿ ಅವಳ ಹೊಸ ಸಂಗಾತಿ ಕೂಡ ನಿಂತಿದ್ದ. ಈ ಒಂದು ದೃಶ್ಯ ರಂಜೇಶ್ ಅವರ ಮನಸ್ಸನ್ನ ಸಂಪೂರ್ಣವಾಗಿ ಒಡೆದಾಕ್ತು. ಕೆಲವೇ ದಿನಗಳಲ್ಲಿ ಅವರ ಮಗನನ್ನ ಕತಾರ್ಗೆ ಕರ್ಕೊಂಡು ಹೋದ್ರು. ಆ ದಿನ ರಂಜೇಶ್ ಜೀವನದಲ್ಲಿ ಇದ್ದಂತ ಕೊನೆಯ ಬೆಳಕು ಕೂಡ ಆರ್ಹೋಯ್ತು. ಮಗ ಕತಾರ್ಗೆ ಹೋದ ನಂತರ ಈ ರಂಜೇಶ್ ಬದುಕು ಸಂಪೂರ್ಣವಾಗಿ ಬದಲಾಗಿತ್ತು. ಮನೆಗೆ ಹೋದ ತಕ್ಷಣ ಅಪ್ಪ ಅಂತ ಓಡ್ಬಂದು ಅಪ್ಕೊಳ್ತಿದ್ದಂತ ಮಗ ಕೂಡ ಈಗ ಇರ್ಲಿಲ್ಲ. ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಮಗನ ನೆನಪು ಮಾತ್ರ ಉಳಿದಿತ್ತು. ಅವನ ಆಟಿಕೆಗಳು, ಶಾಲೆಯ ಬ್ಯಾಗ್, ಚಿಕ್ಕ ಚಪ್ಪಲಿಗಳು ಇವೆಲ್ಲವನ್ನ ನೋಡಿ ರಂಜೇಶ್ ಕಣ್ಣಲ್ಲಿ ನೀರ್ ಬಂದಿತ್ತು. ರಂಜೇಶ್ ಪ್ರತಿ ದಿವಸ ಕೂಡ ಇದೇ ಚಿಂತೆಯಲ್ಲಿ ಮುಳುಗ್ತಾ ಇದ್ರು. ತಂದೆ ತಾಯಿ ಎಷ್ಟೇ ಸಮಾಧಾನ ಹೇಳಿದ್ರು ಕೂಡ ಅವರ ನೋವು ಕಡಿಮೆ ಆಗ್ಲಿಲ್ಲ. ಇನ್ನು ಕೆಲವೇ ವರ್ಷಗಳು ಮಗ ದೊಡ್ಡವನಾಗ್ತಾನೆ, ಆಗ ಅವನೇ ನಿನ್ನನ್ನ ಹುಡ್ಕೊಂಡು ಬರ್ತಾನೆ ಅಂತ ಎಲ್ಲರೂ ಕೂಡ ಧೈರ್ಯವನ್ನ ತುಂಬಿದ್ರು. ಆದ್ರೆ ರಂಜೇಶ್ ಮನ್ಸು ಮಾತ್ರ ಅದಕ್ಕೆ ಒಪ್ಕೊಳ್ಳಿಲ್ಲ. ಪ್ರತಿ ದಿವಸ ಅವನ ನೆನಪಲ್ಲಿ ಬದುಕೋದಕ್ಕಿಂತನೂ ಕೂಡ ನನಗೆ ಈ ಬದುಕೆ ಬೇಡ ಅಂತ ಅವರು ನೋವಿನಿಂದ ಹೇಳ್ತಿದ್ರು. ಕೊನೆಗೆ ಒಂದ್ ದಿವಸ ಯಾರು ಕೂಡ ಊಹೆ ಮಾಡದಂತ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ರು. ತಮ್ಮ ಅಮೂಲ್ಯವಾದಂತ ಜೀವನವನ್ನೇ ಕೊನೆಗೊಳಿಸ್ಕೊಂಡ್ರು. ಈ ಒಂದು ಸುದ್ದಿ ಗೊತ್ತಾದಂತ ತಕ್ಷಣ ಇಡೀ ಕುಟುಂಬವೇ ಕುಸ್ತು. ಒಬ್ಬ ಮಗನನ್ನ ಕಳೆದುಕೊಂಡಂತ ತಂದೆ ತಾಯಿ, ಮತ್ತೊಂದ್ ಕಡೆ ತಂದೆಯನ್ನ ಕಳೆದುಕೊಂಡಂತ ಆ ಪುಟ್ಟ ಮಗು. ಈ ರಂಜೇಶ್ ಅವರ ಕೊನೆ ಆಸೆಯನ್ನ ಈಡೇರಿಸೋದಕ್ಕೆ ಅವರ ಮಗನನ್ನ ಕತಾರ್ನಿಂದ ಕೇರಳಕ್ಕೆ ಕರೆತರಲಾಯಿತು. ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಆ ಪುಟ್ಟ ಮಗು ತನ್ನ ತಂದೆಯ ಪಾರ್ಥಿವ ಶರೀರದ ಸುತ್ತ ನಡೆದಿರುವಂತ ಎಲ್ಲವನ್ನೂ ಕೂಡ ಆಶ್ಚರ್ಯದಿಂದ ನೋಡ್ತಿತ್ತು. ಅವನಿಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ತನ್ನನ್ನ ಪ್ರಾಣಕ್ಕಿಂತನೂ ಕೂಡ ಹೆಚ್ಚಾಗಿ ಪ್ರೀತಿಸಿದಂತ ತಂದೆ ಇನ್ ಮುಂದೆ ಯಾವತ್ತೂ ತನ್ನನ್ನ ಎತ್ಕೊಳ್ಳೋದಿಲ್ಲ ಅಂತ. ಈ ದೃಶ್ಯ ನೋಡಿದಂತ ಅನೇಕ ಜನರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಆದ್ರೆ ಈ ದುರಂತ ಅಲ್ಲಿಗೆನೆ ಮುಗಿಲಿಲ್ಲ. ರಂಜೇಶ್ ಸಾವಿನ ನಂತರ ಈ ಒಂದು ಪ್ರಕರಣ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಅವರು ಬಸ್ಸಲ್ಲಿ ಕೆಲಸ ಮಾಡ್ತಿದ್ದಾಗ ತೆಗೆದಿದಂತ ವಿಡಿಯೋಗಳು, ಪ್ರಕೃತಿಯ ಸೌಂದರ್ಯವನ್ನ ಸೆರೆ ಹಿಡಿದಂತ ದೃಶ್ಯಗಳು, ಮಗನ ಜೊತೆ ಕಳೆದಂತ ಸಂತಸದ ಕ್ಷಣಗಳು ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೋದಕ್ಕೆ ಶುರುವಾದ್ವು. ಇಲ್ಲಿ ತಪ್ಪು ಯಾರದ್ದು? ತನ್ನ ಹೆಂಡತಿಯನ್ನ ಪ್ರಾಣಕ್ಕಿಂತನೂ ಕೂಡ ಹೆಚ್ಚಾಗಿ ಪ್ರೀತಿಸಿ ಅವಳನ್ನ ಓದಿಸಿ ವಿದೇಶಕ್ಕೆ ಕಳಿಸಿದಂತ ಗಂಡನ್ ತಪ್ಪ, ಅಥವಾ ಇಲ್ಲಿ ಕಾನೂನು ಆಕೆ ತನ್ನ ಗಂಡನಿಗೆ ಮಾಡಿದ್ದು ಮೋಸ ಅಂತ ಗೊತ್ತಿದ್ದು ಕೂಡ ತನ್ನ ಮಗನನ್ನ ತನ್ನ ತಂದೆಯಿಂದ ದೂರ ಮಾಡಿದ್ದ
ಇನ್ನು ಕೆಲವರು ಮಗುವಿನ ಪಾಲನೆ ಹಕ್ಕನ್ನ ತೀರ್ಮಾನ ಮಾಡುವಾಗ ಕೇವಲ ತಾಯಿ ಅಥವಾ ತಂದೆ ಅನ್ನೋದಕ್ಕಿಂತನೂ ಕೂಡ ಮಗುವಿನ ಹಿತಾಸಕ್ತಿ ಮತ್ತೆ ಯಾರು ನಿಜವಾದ ಜವಾಬ್ದಾರಿಯಿಂದ ನೋಡ್ಕೊಳ್ತಾರೆ ಅನ್ನೋದನ್ನ ಮೊದಲ ಆದ್ಯತೆಯಾಗಿ ತಗೊಂಡು ಪರಿಗಣಿಸಬೇಕಿತ್ತು ಅನ್ನೋದು ಹಲವರ ಅಭಿಪ್ರಾಯ. ಈ ಕಾನೂನುಗಳು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಕೇವಲ ತಾಯಿ ಅಥವಾ ತಂದೆ ಅನ್ನುವಂತ ಒಂದೇ ಮಾನದಂಡದ ಬದಲು ಮಗುವಿನ ಸುರಕ್ಷತೆ, ಭವಿಷ್ಯ ಮತ್ತೆ ಹಿತಾಸಕ್ತಿಯನ್ನೇ ಪ್ರಮುಖ ಮಾನದಂಡವಾಗಿ ಮಾಡಬೇಕು. ಕೇವಲ ತಾಯಿ ಅನ್ನುವಂತ ಮಾತ್ರಕ್ಕೆ ಆಕೆ ಕೆಟ್ಟೋಳಾಗಿದ್ರು ಕೂಡ ಆಕೆಯ ಕೈಗೆ ಒಪ್ಸೋದು ನಿಜಕ್ಕೂ ಸರಿಯಲ್ಲ ಎಂಬ ಪ್ರಶ್ನೆಯನ್ನ ಈ ಘಟನೆ ಸಮಾಜದ ಮುಂದೆ ಮತ್ತೆ ಎತ್ತಿ ತೋರಿಸಿದೆ. ಇದು ಯಾರ ಗೆಲುವಿನ ಕತೆ ಕೂಡ ಅಲ್ಲ, ಒಂದು ಕುಟುಂಬ ಸಂಪೂರ್ಣವಾಗಿ ಒಡೆದೋದಂತ ದುರಂತ ಕತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.